ಇಲ್ಲ, ಈ ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನ್ ಮಾಡು ಅಂತ ಹೇಳಿದ್ದೆ ದರ್ಶನ್ ಸರ್. ಅಲ್ಲ ಹೇಳ್ತೀನಿ ಅಲ್ಲೇ ಸರ್ ಹೇಳ್ತೀನಿ ಅದನ್ನು ಹೇಳ್ತೀನಿ. ನಾನು ದರ್ಶನ್ ಸರ್ ಕುರುಕ್ಷೇತ್ರ ಪಿಕ್ಚರ್ ಮಾಡ್ತಾಯಿದ್ರು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ. ಒಂದಿನ ರಾತ್ರಿ 10:30 ಫೋನ್ ಮಾಡಿದ್ರು, ಅಲ್ಲಿಂದ ಫೋನ್ ಮಾಡಿದ್ರು. ಮಲ್ಲು ಸೀನಿಯರನ್ನು ಅವರು ಸೀನಿಯರ್ ಅಂತಾರೆ ದರ್ಶನ್ ಸರ್, ಅರ್ಜುನ್ ಸರ್ಜಾ ಅವ್ರಿಗೆ. ಸೀನಿಯರನ್ನು ಕಳಿಸ್ತೀನಿ, ಭೇಟಿಯಾಗು, ಅವ್ರದ್ದು ಪ್ರೇಮ ಬರೋ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ನೀನೇ ಮಾಡಬೇಕು ಅಂತಂದರು. ದರ್ಶನ್ ಸರ್ ಹೇಳಿದ್ಮೇಲೆ ನಾನು ಇಲ್ಲನಕ್ಕಾದ, ಅವ್ರದ್ದೇ ಬ್ಯಾನರ್, ಅವ್ರದ್ದೇ ಪ್ರೊಡಕ್ಷನ್. ನಾನು ಹ್ಞೂ ಅಂತಂದೆ ಸರ್. ನಾನು ಅದೇ ಟೈಮಲ್ಲಿ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಪಿಕ್ಚರ್ ಮಾಡ್ತಿದ್ದೆ, ದಿನಕರ ಡೈರೆಕ್ಷನ್, ನಾನು ಕೋ ಡೈರೆಕ್ಟರ್, ಸಮೃದ್ಧಿ ಮಂಜುನಾಥ್ ಪ್ರೊಡ್ಯೂಸರ್. ಅದಕ್ಕೆ ನಾನು ಆಳ್ವಾ ಮನೆಯಲ್ಲಿ, ಅಲ್ಲಿ ಮಾನ್ಯತಾ ಹತ್ರ ಶೂಟಿಂಗ್ ನಡೀತಾ ಇತ್ತು, ಅಲ್ಲಿ ನಾನು ಅದೇ ಟೈಮಲ್ಲಿ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಪಿಕ್ಚರ್ ಮಾಡ್ತಿದ್ದೆ, ದಿನಕರ ಡೈರೆಕ್ಷನ್, ನಾನು ಕೋ ಡೈರೆಕ್ಟರ್, ಸಮೃದ್ಧಿ ಮಂಜುನಾಥ್ ಪ್ರೊಡ್ಯೂಸರ್. ಅದಕ್ಕೆ ನಾನು ಆಳ್ವಾ ಮನೆಯಲ್ಲಿ, ಅಲ್ಲಿ ಮಾನ್ಯತಾ ಹತ್ರ ಶೂಟಿಂಗ್ ನಡೀತಾ ಇತ್ತು, ಅಲ್ಲಿ ಅರ್ಜುನ್ ಸರ್ಜಾ ಅವರು ಏರ್ಪೋರ್ಟ್ಲಿಂದ ಅಲ್ಲೇ ಬಂದರು, ನಾನು ಭೇಟಿಯಾಗಿ ಅಲ್ಲೇ ಒಂದು ಕಡೆ ಶೂಟಿಂಗ್ ಸ್ಪಾಟಲ್ಲಿ ಸ್ವಲ್ಪ ಲೀಸರ್ ಟೈಮಲ್ಲಿ ಮಾತಾಡಿದ್ವಿ. ಇಲ್ಲ ಮಲ್ಲು ಇದು ಮಾಡು, ಹಿಂಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಅಲ್ಲೇ ಮಾಡಿದ್ವಿ ಆಳ್ವಾ ಮನೆಯಲ್ಲಿ. ಅಲ್ಲಿಂದ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಹೋದರು, ನಾವು ಮಾಡಿದ್ವಿ ಸರ್. ಪಿಕ್ಚರ್ ಭಾಳ ಚೆನ್ನಾಗಿ ಹೋಯಿತು. ಹಾಗಿಲ್ಲ, ಪಿಕ್ಚರ್ ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ ಸರ್. ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಆ ಥರ ವರ್ಕ್ ಆಗಲ್ಲ. ಒಬ್ಬೊಬ್ಬ ಒಂದೊಂದು ಡಿಸ್ಟ್ರಿಬ್ಯೂಷನ್ಲಿ ನಾನಾ ರೇಟ್ ಇದ್ದಾವೆ. MG ಅಂತ ಇದೆ, ಮಿನಿಮಮ್ ಗ್ಯಾರಂಟಿ ಅಂತ ಇದೆ, NRI ಅಂತ ಇದೆ, ಅಡ್ವಾನ್ಸ್ ಅಂತ ಇದೆ, ಔಟ್ ರೇಟ್ ಅಂತ ಇದೆ. ಹಾಗೆ ಕಮಿಷನ್ ಬೇಸ್ ಮೇಲೆ ಮಾಡೋ ಡಿಸ್ಟ್ರಿಬ್ಯೂಷನ್ ಬೇರೆ, 5-6 ವೆರೈಟಿ ಇದಾವೆ ಸರ್. ನಾನು ತೊಗೊಂಡಿದ್ದು ಕಮಿಷನ್ ಬೇಸ್ ಮೇಲೆ. ನಾನು ₹1 ಅವ್ರ ಕಡೆ ಇಸ್ಕೊಂಡಿರಲಿಲ್ಲ. ನಾನು 2 ಕೋಟಿ ಆಗೇ ಇಲ್ಲ ಸರ್ ಕಲೆಕ್ಷನ್. ಇಲ್ಲಿ 2 ಕೋಟಿ ನೀವು ಚೆಕ್ ಮಾಡಿ ಸರ್, 2 ಕೋಟಿ ಅಲ್ಲ 1 ಕೋಟಿ. ಹಾಂ ಹೇಳ್ತೀನಿ ಸರ್. ಈಗ ಹಾಂ ಇಲ್ಲ ನಾನು ಹೇಳ್ತೀನಿ. ದರ್ಶನ್ ಸರ್ ಹೇಳಿದರು, ಪ್ರೇಮ ಬರೋ ಡಿಸ್ಟ್ರಿಬ್ಯೂಷನು ಆಯಿತು, ಚೆನ್ನಾಗೂ ಮಾಡಿದೆ, ಎಲ್ಲನೂ ನಡೀತಾ ಇತ್ತು. ನಂದು ಬೇರೆ ಔಟ್ಸೈಡ್ ಪ್ರೆಷರ್ಗಳು ಭಾಳ ಆಗಿದ್ದರಿಂದ ನಾವು ಹೋದೆ, ಪ್ರೇಮ ಬರೋಗೋಸ್ಕರ ಅಲ್ಲ ಸರ್. ಈಗೂ ಹೇಳ್ತೀನಿ, ಪ್ರೇಮ ಬರೋ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಇದು ಕೋರ್ಟಲ್ಲಿದೆ, ಹೆಚ್ಚಿಗೆ ಮಾತಾಡಬಾರ್ದು. ಆದರೂ ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ ಅಷ್ಟೇ, ಏನು ನಡೀತು ಅಂತ ಹೇಳ್ತೀನಿ. ಪ್ರೇಮ ಬರೋ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಅದರ ಪೋಸ್ಟರ್ದ ಎ ಟು ಜೆಡ್ ಅದರದ್ದು ಎಕ್ಸ್ಪೆನ್ಸ್ ನಾನೇ ನೋಡಿಕೊಂಡೆ ಸರ್. ₹1 ಅರ್ಜುನ್ ಸರ್ಜಾ ಸರ್ ಕಡೆಯಿಂದ ಇಸ್ಕೊಂಡಿಲ್ಲ, ₹1 ಇಸ್ಕೊಂಡಿಲ್ಲ ಸರ್. ಹೋಲ್ ಪ್ರಿಂಟು, ಪಬ್ಲಿಸಿಟಿ, ಅದು ಇದು ಯೋಫೋ ಕ್ಯೂಬ್ ಎಲ್ಲ ನಾನೇ ನೋಡ್ಕೊಂಡು ₹1 ತಗೊಂಡಿಲ್ಲ. ಟೋಟಲ್ 1 ಕೋಟಿ ಚಿಲ್ಲರ ಕಲೆಕ್ಷನ್ ಆಯ್ತು ಸರ್. ಅದು ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಇದು ಕೋರ್ಟಲ್ಲಿದೆ, ಆದರೂ ಹೇಳಬಾರ್ದು, ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ. 1,15,20 ಲಕ್ಷ ಕಲೆಕ್ಷನ್ ಆಯ್ತು ಸರ್. ನನಗೆ ಅದೇ ಫಿಗರ್ ಮರ್ತಿದ್ದೀನಿ ಅಷ್ಟೇ, ನಿಯರ್ ಬೈ. ಅದನ್ನು ನಂದು ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು, ನಾನೇ ಎಕ್ಸ್ಪೆನ್ಸ್ ಮಾಡಿದ್ದಲ್ಲ, ಎಕ್ಸ್ಪೆನ್ಸ್ ನಾನೇ ಕೊಡಬೇಕು. ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ಅವ್ರಿಗೆ ಕೊಡಬೇಕಾಯ್ತು 47-48 ಲಕ್ಷ ಸರ್. 50 ಲಕ್ಷ ಹೆಚ್ಚು ಕಡಿಮೆ, ನಿಯರ್ ಬೈ 50 ಲ್ಯಾಕ್ಸ್. ನಾನು ಅವ್ರಿಗೆ ಇನ್ನೂ ಅದು ಅಕೌಂಟ್ ಪಿಕ್ಚರ್ ಸೆಟ್ಲ್ಮೆಂಟಲ್ಲಿತ್ತು, ಅಂದರೆ ಇನ್ನೂ ಫುಲ್ಲು ಸೆಟ್ಲ್ಮೆಂಟ್ ಆಗಿರಲ್ಲ, ಯಾಕಂದರೆ ಪಿಕ್ಚರ್ ಇನ್ನೂ ರನ್ನಿಂಗಲ್ಲಿತ್ತು. ನಾನು ಊರು ಬಿಡಬೇಕಾದಾಗ ಇನ್ನೂ ರನ್ನಿಂಗಲ್ಲಿತ್ತು ಪಿಕ್ಚರ್, ಇನ್ನೂ ಥಿಯೇಟ್ರ್ ಎಲ್ಲ ಕೆಲವು ಥಿಯೇಟ್ರಲ್ಲಿ ಓಡ್ತಾಯಿತ್ತು. ಪಿಕ್ಚರ್ ಯಾವಾಗ ಸೆಟ್ಲ್ಮೆಂಟಿಗೆ ಬರುತ್ತೆ ಅಂತಂದರೆ ಎಲ್ಲ ಮುಗಿದ ಮೇಲೆ. ನಂದು ಆವಾಗ ಒಂದು 5-6 ವಾರ ಆಗಿತ್ತು, 5-6 ವಾರದ ಅಕೌಂಟ್ ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇ. 5-6 ವಾರದ ಅಕೌಂಟ್ಸ್ ಕೊಟ್ಟಿದ್ದೆ. ಅದರಲ್ಲಿ 1 ಕೋಟಿ ಅಷ್ಟು ಆವಾಗ ಲೆಕ್ಕದಲ್ಲಿ 120 ಎಷ್ಟು ಕೊಡಬೇಕಾಗಿತ್ತು ನಾವು ಟೋಟಲ್. ಅದರಲ್ಲಿ 67 ಲಕ್ಷನೋ ಎಷ್ಟು ನಾನು ಎಕ್ಸ್ಪೆನ್ಸ್ ಮಾಡಿದ್ದೆ. ಕಟ್ ಮಾಡಿದರೆ ಒಂದು 48-49 ಲಕ್ಷ ಅವ್ರಿಗೆ ನಾನು ಕೊಡಬೇಕಾಗಿತ್ತು. ಇದು ಓವರ್ ಆಲ್ ಫ್ಯಾಕ್ಟ್ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.